ಎಷ್ಟೇ ಹಳೆಯದಾದ ಉಪ್ಪು ನೀರಿನಿಂದ ಕರೆ ಕಟ್ಟಿರುವಂತಹ ಬಕೆಟ್ ಆದರೂ ಇದೊಂದು ಜಾದು ಪುಡಿಯನ್ನು ಹಾಕಿದ ತಕ್ಷಣ ನೋಡಿ ಹೊಸತರಂತೆ ಕ್ಲೀನ್ ಆಗುತ್ತೆ. ಅದೆಂಗಪ್ಪ ಅಂತೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. ಸಾಮಾನ್ಯವಾಗಿ ಈ ಕರ್ಬೂಜ ಹಣ್ಣಿನಿಂದ ನಾವು ಜ್ಯೂಸನ್ನು ಮಾಡ್ತೀವಿ, ಪಾನಕ ಮಾಡ್ತೀವಿ, ಮಿಲ್ಕ್ ಶೇಕ್ ಮಾಡ್ತೀವಿ, ಇನ್ನೂ ವಿಧವಾದ ರೆಸಿಪಿಗಳನ್ನ ಮಾಡ್ತೀವಿ. ಆದರೆ ಈ ಹಣ್ಣಿನ ಒಳಗಿನ ಬೀಜವನ್ನು ನಾವೇನು ಮಾಡ್ತೀವಿ, ತೆಗೆದು ಹಾಗೆ ಬಿಸಾಡಿಬಿಡ್ತೀವಿ. ಸಾಮಾನ್ಯವಾಗಿ ಸುಮಾರು ಜನ ಹಾಗೆ ಮಾಡ್ತಾರೆ, ಬಿಸಾಕ್ಬಿಡ್ತಾರೆ. ಆದರೆ ಬಿಸಾಕೋಕ್ಕೆ ಮೊದಲು ಸುಮಾರು ಸಲ ನೀವು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಕರ್ಬೂಜ ಹಣ್ಣಿನ ಈ ಬೀಜಗಳಲ್ಲಿ ಹೇರಳವಾದ ಪ್ರೋಟೀನ್ ಅಂಶ ಇರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಒಣಗಿಸಿ ಇದ್ರ ಮೇಲಿನ ಸಿಪ್ಪೆನೆಲ್ಲ ತೆಗೆದು ಬೀಜವನ್ನು ತಿನ್ನೋದ್ರಿಂದ ಆರೋಗ್ಯ ಅನ್ನೋದು ವೃದ್ಧಿಸುತ್ತೆ. ಇಲ್ಲ ಅಂತಂದರೆ ನೋಡಿ, ಕರ್ಬೂಜ ಹಣ್ಣಿನ ಬೀಜದ ಭಾಗವನ್ನು ಈ ರೀತಿ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಕಿದ್ದಲ್ಲಿ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ನೀವು. ಇವಾಗ ಇದನ್ನು ನಾನು ಕ್ಲೋಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ತೀನಿ, ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಜ್ಯೂಸ್ ಅನ್ನೋದು ಸಿದ್ಧ ಆಗಿದೆ ಅಂತೇಳಿ. ಇದನ್ನು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ, ಶೋಧಿಸ್ಕೋಬೇಕಾಗತ್ತೆ. ನುಣ್ಣಗೆ ರುಬ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬೀಜದಲ್ಲಿರುವಂಥ ಸತ್ವ ಎಲ್ಲ ಬಂದಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳ್ಳೆ ಕರ್ಬೂಜ ಹಣ್ಣಿನ ಜ್ಯೂಸನ್ನು ಕುಡಿತೀವಲ್ವ, ಅದಕ್ಕಿಂತ ವಿಭಿನ್ನವಾಗಿರುತ್ತೆ. ನೀವು ಸಕ್ಕರೆ ಹಾಕ್ಕೊಳ್ಳಲ್ಲ ಅಂತಂದರೆ ಸ್ವಲ್ಪ ಜೇನುತುಪ್ಪ ಆದರೂ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಕುಡಿದು ನೋಡಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ಕುಡಿದ ತಕ್ಷಣ ಹೊಟ್ಟೆ ತುಂಬಿದಂಥ ಅನುಭವ ಆಗುತ್ತೆ. ಯಾಕಂದರೆ ಇದು ಅಷ್ಟು ರಿಚ್ ಆಗಿರುತ್ತೆ. ಇನ್ನು ಮುಂದೆ ಕರ್ಬೂಜ ಹಣ್ಣಿನ ಬೀಜವನ್ನು ಬಿಸಾಡಬೇಡಿ, ಈ ರೀತಿ ಜ್ಯೂಸನ್ನು ಮಾಡಿ ಕುಡೀರಿ. ಮುಂದಿನ ಟಿಪ್, ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಬೆಳ್ಳುಳ್ಳಿನ ಈ ರೀತಿ ಜಜ್ಕೊಂಡು ನಂತರ ಒಂದೊಂದೇ ಎಸ್ಲನ್ನು ತೊಗೊಂಡು ಈ ಥರ ಬಿಡಿಸ್ತೀವಿ. ನೋಡಿ, ಬಿಡಿಸ್ತಾ ಇದ್ದರೆ ಎಷ್ಟು ಟೈಮ್ ಆಗುತ್ತೆ ಅಂದರೆ ಇದು ಸುಮಾರು ಸಮಯ ಅನ್ನೋದನ್ನು ತಗೊಳ್ಳುತ್ತೆ, ಸಾಕಾಗ್ಬಿಡುತ್ತೆ. ಮತ್ತು ಕೈ ಉಗುರು ಹತ್ರ ಎಲ್ಲ ನೋವು ಬರುತ್ತೆ, ಬೆರಳೆಲ್ಲ. ಈ ವಿಧಾನದಲ್ಲಿ ಬೆಳ್ಳುಳ್ಳಿಯನ್ನು ಬಿಡಿಸೋ ಬದಲಿಗೆ ನೋಡಿ, ಬೆಳ್ಳುಳ್ಳಿನೆಲ್ಲ ಒಂದು ಲೋಟಕ್ಕೆ ಹಾಕ್ಕೋಬೇಕಾಗತ್ತೆ. ನಾನಿವಾಗ ಎಲ್ಲ ಬೆಳ್ಳುಳ್ಳಿನ ನೋಡಿ ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಈಗ ಕಾಯಿನ್ ಬರುತ್ತಲ್ವ, 4-5 ಕಾಯಿನ್ಗಳನ್ನ ಹಾಕ್ಕೋಬೇಕಾಗತ್ತೆ. ಮೇಲೆ ಒಂದು ಈ ರೀತಿ ಪ್ಲೇಟು ಅಥವಾ ಒಂದು ಬಟ್ಲನ್ನ ಇಟ್ಕೊಂಡು ಚೆನ್ನಾಗಿ ಇದನ್ನು ಶೇಕ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಶೇಕ್ ಮಾಡಬೇಕು. ಈ ಥರ ನಾವು ಕಾಯಿನ್ ಹಾಕಿ ಲೋಟದಲ್ಲಿ ಹಾಕಿ ಶೇಕ್ ಮಾಡೋದ್ರಿಂದ ಬೆಳ್ಳುಳ್ಳಿ ಎಲ್ಲ ನೋಡಿ ಈ ಥರ ಒಡ್ಕೊಳ್ಳುತ್ತೆ ಮತ್ತು ಸಿಪ್ಪೆ ಎಲ್ಲ ಸಡ್ಲಾಗ್ಬಿಡುತ್ತೆ. ಇದನ್ನು ಇವಾಗ ಲೋಟದಿಂದ ತೆಗೆದು ಕಾಯಿನೆಲ್ಲ ತೆಗೆದು ಬಿಡಬೇಕು. ತೆಗೆದುಬಿಟ್ಟು ನೋಡಿ, ಈಗ ಬೆಳ್ಳುಳ್ಳಿ ಸಿಪ್ಪೆ ಎಷ್ಟು ಸಡ್ಲ ಆಗಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸ್ಬೋದು. ಬೆಳ್ಳುಳ್ಳಿ ಎಲ್ಲ ಒಡ್ಕೊಂಡಿದೆ. ಈ ಥರ ಒಡ್ಕೊಂಡ್ರೆ ಆರಾಮಾಗಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೋಬೋದು. ಒಂಚೂರು ಕೂಡ ಉಗುರು ನೋವು ಬರೋದು, ಬೆರಳು ನೋವು ಬರೋದು ಈ ಥರ ಏನೂ ಆಗಲ್ಲ. ಜಾಸ್ತಿ ಬೆಳ್ಳುಳ್ಳಿ ಇದೆ ಅಂತಂದಾಗ ಈ ಒಂದು ವಿಧಾನದಲ್ಲಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಈಸಿಯಾಗಿ ಬಿಡಿಸ್ಕೋಬಹುದು. ನೋಡಿ, ನಾನು ಈಗಾಗಲೇ ಸಾಕಷ್ಟು ಬೆಳ್ಳುಳ್ಳಿ ಸಿಪ್ಪೆಯನ್ನು ಯಾವ್ಯಾವ ಥರ ಬಿಡಿಸ್ಕೋಬೋದು ಅಂತೇಳಿ ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ಆಸಕ್ತಿ ಇದ್ದವರು ಎಲ್ಲ ವಿಡಿಯೋಗಳನ್ನು ನೋಡಿ. ಇದೇ ವಿಧಾನದಲ್ಲಿ ಈಸಿಯಾಗಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ. ಇನ್ನು ಮುಂದೆ ಬೆಳ್ಳುಳ್ಳಿ ಬಿಡಿಸೋ ಅಂಥ ಕೆಲಸ ತುಂಬಾ ಈಸಿ ಆಯಿತು. ಮುಂದಿನ ಟಿಪ್, ನಾನಿಲ್ಲಿ ಹಳೇದಾಗಿರೋಂಥ ಒಂದು ಪ್ಲಾಜೋ ಪ್ಯಾಂಟನ್ನು ತೊಗೊಂಡಿದ್ದೀನಿ. ಪ್ಲಾಜೋ ಪ್ಯಾಂಟನ್ನು ತೊಗೊಂಡು ಈ ಥರ ಉಲ್ಟಾ ಮಾಡ್ಕೋಬೇಕಾಗತ್ತೆ. ಉಲ್ಟಾ ಮಾಡಿಕೊಂಡು ಪ್ಯಾಂಟ್ನ ಸೈಡ್ನಲ್ಲೇ ದಾರ ಕೊಟ್ಟಿರ್ತಾರಲ್ವ, ಆ ದಾರಾನ ಈ ರೀತಿ ತೊಗೊಂಡು ನೋಡಿ ಈ ಥರ ಟೈಟಾಗಿ ಗಂಟನ್ನು ಹಾಕ್ಕೋಬೇಕಾಗತ್ತೆ. ಈ ಥರ ಗಂಟು ಹಾಕ್ಕೊಂಡು ಒಂದು ಸೈಡ್ ಪ್ಯಾಂಟಿಂದ ನೋಡಿ ಈ ಥರ ಇದನ್ನು ಇವಾಗ ಸೀದಾ ಮಾಡ್ಕೋಬೇಕಾಗತ್ತೆ. ಈ ಥರ ಸೀದಾ ಮಾಡ್ಕೊಂಡು ಇಲ್ಲೆಲ್ಲ ಸ್ವಲ್ಪ ಸರಿಯಾಗಿ ಈ ರೀತಿ ಹಾಕ್ಕೋಬೇಕು. ಇವಾಗ ನೋಡಿ, ಇದು ರೆಡಿಯಾಗಿದೆ. ಇದ್ರ ಒಳಗಡೆ ನಾವು ಬಳಸದೇ ಇರೋಂಥ ಬಟ್ಟೆಗಳನ್ನೆಲ್ಲ ಕ್ಲೀನಾಗಿ ಈ ಥರ ಹಾಕ್ಕೋಬೇಕಾಗುತ್ತೆ. ಎಲ್ಲ ಬಟ್ಟೆಗಳನ್ನು ಈ ಥರ ಹಾಕ್ಕೊಂಡು ನೋಡಿ, ಹಳೇದಾಗಿರೋಂಥ ಒಂದು ಪ್ಯಾಂಟ್ ಇದ್ದರೆ ಮತ್ತು ಬಟ್ಟೆಗಳಿದ್ದರೆ ಇನ್ಸ್ಟೆಂಟಾಗಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರು, ಎಕ್ಸ್ಟ್ರಾ ದಿಂಬೇನಾದರೂ ಇಲ್ಲ ಅಂದಾಗ ನೋಡಿ, ಒಂದು ಪ್ಯಾಂಟು ಹಳೇದಾಗಿರೋಂಥ ಬಟ್ಟೆಗಳು ಇದ್ರೆ ಆರಾಮಾಗಿ ನಾವು ದಿಂಬನ ರೆಡಿ ಮಾಡ್ಕೋಬೋದು. ಹಳೆ ಬಟ್ಟೆಗಳನ್ನೆಲ್ಲ ಹಾಕಿದ್ಮೇಲೆ ಈ ಥರ ನೋಡಿ ರೌಂಡ್ ಮಾಡಿ ಒಂದು ಟೈಟಾಗಿರೋವಂಥ ಹೇರ್ ಬ್ಯಾಂಡನ್ನು ಹಾಕ್ಬಿಟ್ರೆ ಆಯಿತು. ನೋಡಿ, ಇನ್ಸ್ಟೆಂಟಾಗಿ ಒಂದು ದಿಂಬು ಅನ್ನೋದು ರೆಡಿಯಾಗಿದೆ. ಈ ಒಂದು ಪಿಲ್ಲೋ ಟಿಪ್ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದರೆ ಈಗಲೇ ಒಂದು ಲೈಕನ್ನು ನೀಡಿ. ಒಂದೆರಡು ಬಾರಿ ಈ ಥರ ಟ್ಯಾಪ್ ಮಾಡಿಬಿಟ್ರೆ
ಇದು ಕ್ಲೀನಾಗಿ ನೋಡಿ ಸೆಟ್ ಆಗುತ್ತೆ, ಕ್ಲೀನಾಗಿ ಕೂಡ ಕುತ್ಕೊಳ್ಳುತ್ತೆ. ಕೆಲವೊಂದು ವಸ್ತುಗಳನ್ನ ನಾವು ಹಣ ಕೊಟ್ಟೆ ಖರೀದಿಸಬೇಕು ಅಂತೇನಿಲ್ಲ, ನಮ್ಮ ಮನೆಯಲ್ಲೇ ಇದನ್ನು ಸಿದ್ಧ ಮಾಡ್ಕೊಳ್ಬೋದು. ವೇಸ್ಟ್ ಅಂತೇಳಿ ಬಿಸಾಡೋ ಅಂಥ ಬಾಟಲನ್ನು ತೊಗೊಂಡಿದ್ದೀನಿ. ಇವಾಗ ನೋಡಿ ಒಂದು ಚಾಕುನ ಬಿಸಿ ಮಾಡಿಕೊಂಡು ಈ ರೀತಿ ಅರ್ಧ ಇಂಚನ್ನು ಬಿಟ್ಟು ನಂತರ ಈ ರೀತಿ ನೋಡಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವಿಲ್ಲಿ ಗ್ಯಾಪ್ ಮಾಡ್ಕೊಂಡಿರ್ತೀವಲ್ವ ಅದ್ರ ನೇರ ಈ ಥರ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಬಾಟಮ್ವರೆಗೂ ಕೆಳಗಡೆವರೆಗೂ ಈ ಥರ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು, ಲೈನ್ ಬರೋ ಥರ. ಈ ವಿಧಾನದಲ್ಲಿ ಸುತ್ತಲೂ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅರ್ಧ ಇಂಚನ್ನು ಬಿಟ್ಟು ಅದೇ ವಿಧಾನದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಧಾನದಲ್ಲಿ ಕಟ್ ಮಾಡಿಕೊಂಡ ನಂತರ ಇವಾಗ ಮತ್ತೆ ಚಾಕುನ ಬಿಸಿ ಮಾಡ್ಕೋಬೇಕಾಗತ್ತೆ. ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಒಂದನ್ನು ಬಿಟ್ಟು ಒಂದನ್ನು ಈ ಥರ ಒಂದನ್ನು ಬಿಟ್ಟು ಒಂದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಚಾಕು ಬಿಸಿ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು. ನೋಡಿ ಈಗ ಬಿಸಿ ಮಾಡಿಕೊಂಡು ಒಂದನ್ನು ಬಿಟ್ಟು ಒಂದನ್ನು ಕಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕಟ್ ಮಾಡ್ಕೊಂಡಿದ್ದಾಯಿತು ಮೇಲ್ಭಾಗ. ಈಗ ಕೆಳಗಡೆ ಕೂಡ ಕಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಸೈಡಲ್ಲಿ ಈ ಥರ ಇಟ್ಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಇದೇ ವಿಧಾನದಲ್ಲಿ ನೋಡಿ ಒಂದು ಲೈನ್ ಕಟ್ ಮಾಡಿದ್ದಾಯಿತು. ಇವಾಗ ಇನ್ನೊಂದು ಲೈನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ಥರ ಚಾಕು ಬಿಸಿ ಮಾಡಿಕೊಂಡ್ರೆ ಆರಾಮಾಗಿ ಒಂದು ಸೈಡ್ ಕಟ್ ಮಾಡ್ಕೊಂಡು ಇನ್ನೊಂದು ಸೈಡ್ ಆರಾಮಾಗಿ ಈ ಥರ ತೆಗೆದು ಕಟ್ ಮಾಡ್ಕೋಬೋದು. ಸೊ ನೋಡಿ ಒಂದನ್ನು ಬಿಟ್ಟು ಒಂದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಫೈನಲಾಗಿ ಇದನ್ನು ಕಟ್ ಮಾಡಿದ್ಮೇಲೆ ಈ ಥರ ಆಗುತ್ತೆ ನೋಡಿ. ಸೊ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ ಕಂಪ್ಲೀಟಾಗಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಹಾಕಿ ಒಂಚೂರು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋಂತಹ ಬಾಟ್ಲನ್ನು ತಗೊಂಡು ನೋಡಿ ಈ ಥರ ಚೆನ್ನಾಗಿ ಶೇಕ್ ಮಾಡ್ತಾಯಿದ್ದೀನಿ. ಇದು ಬ್ಲೆಂಡರಾಗಿ ವರ್ಕ್ ಮಾಡುತ್ತೆ. ಕೆಲವರು ಮನೆಯಲ್ಲಿ ಬ್ಲೆಂಡರ್ ಇಲ್ಲ, ನಮಗೆ ಮಜ್ಜಿಗೆ ಕಡಿಯೋದಕ್ಕೆ ಬೇಕು, ಯಾವ ವಸ್ತು ಇಲ್ಲ, ಅಥವಾ ಇನ್ಸ್ಟೆಂಟಾಗಿ ನಾವು ರೆಡಿ ಮಾಡ್ಕೋಬೇಕು ಅಂತಂದರೆ ಈ ವಿಧಾನದಲ್ಲಿ ರೆಡಿ ಮಾಡ್ಕೋಬೋದು. ಬಾಟಲಿಯಿಂದ ಆರಾಮಾಗಿ ಬ್ಲೆಂಡರನ್ನು ಮಾಡ್ಕೋಬೋದು. ಒಳ್ಳೆ ಸೇಮ್ ಮಜ್ಜಿಗೆ ಥರ ಆರಾಮಾಗಿ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಕಡಿಬೋದು ನೋಡಿ ಇದರಲ್ಲಿ. ಬ್ಲೆಂಡರಾಗಿ ಇದನ್ನು ಉಪಯೋಗಿಸ್ಕೊಳ್ಬೋದು. ಸೊ ಇನ್ಸ್ಟೆಂಟಾಗಿ ರೆಡಿ ಮಾಡಿರೋಂಥ ಈ ಒಂದು ಬ್ಲೆಂಡರ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಇವಾಗ ನೋಡಿ ಮಜ್ಜಿಗೆ ಕೂಡ ರೆಡಿ ಆಯಿತು. ಬೇಸಿಗೆಗೆ ತುಂಬಾ ತಂಪು, ಮಜ್ಜಿಗೆ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮುಂದಿನ ಟಿಪ್, ಕಾಲೊರೆಸೋವಂಥ ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು ಕಿತ್ತೋಗ್ಬಿಟ್ರೆ ಏನು ಮಾಡ್ತೀವಿ, ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಅಂತೇಳಿ ಬಿಸಾಡಿಬಿಡ್ತೀವಿ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ಮ್ಯಾಟ್ಗಳನ್ನ ತೊಗೊಂಡು ಪಿಲ್ಲೋ ಕವರ್ ಒಳಗಡೆ, ದಿಮ್ಮಿನ ಕವರ್ ಒಳಗಡೆ ಕ್ಲೀನಾಗಿ ಈ ಥರ ಹಾಕಿ ಸೆಟ್ ಮಾಡ್ಕೋಬೇಕಾಗತ್ತೆ. ಕ್ಲೀನಾಗಿ ಒಳಗಡೆ ಹಾಕ್ಬಿಟ್ಟು ಸೆಟ್ ಮಾಡ್ಕೋಬೇಕು. ಹಳೇದಾಗಿದೆ ದಿಮ್ಮಿನ ಕವರ್ ಬಿಸಾಕೋ ಬದಲಿಗೆ ಈ ವಿಧಾನದಲ್ಲಿ ಕೂಡ ಬಳಸ್ಕೋಬೋದು. ನೋಡಿ ಇದನ್ನು ಆರಾಮಾಗಿ ಡೋರ್ ಮ್ಯಾಟಾಗಿ ಬಳಸ್ಕೋಬೋದು. ಕ್ಲೀನಾಗಿ ಕಾಣಿಸುತ್ತೆ. ಒಳಗಡೆ ಮಂದವಾದ ಮ್ಯಾಟ್ ಕೂಡ ಇರುತ್ತೆ. ಮ್ಯಾಟ್ ಕಿತ್ತೋಗಿರುತ್ತಲ್ವ, ಸೊ ಅದು ಕೂಡ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಸೊ ತುಂಬಾ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ. ಆರಾಮಾಗಿ ಈ ವಿಧಾನದಲ್ಲಿ ನಾವು ಡೋರ್ ಮ್ಯಾಟ್ ಏನಾದರೂ ಕಿತ್ತೋಗಿದೆ ಅಂತಂದರೆ ಒಂದು ಹಳೇದಾಗಿರೋಂಥ ದಿಮ್ಮಿನ ಕವರನ್ನು ಹಾಕಿ ಬಳಸ್ಕೊಳ್ಬಹುದು. ನೋಡಿ ಇದೊಂದು ಒಳ್ಳೆಯ ರೀಯೂಸ್ ಟಿಪ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾದ ಟಿಪ್, ಚಮತ್ಕಾರಿ ಅನ್ನೋ ಥರ ಈ ಒಂದು ಪುಡಿ ಕೆಲಸ ಮಾಡುತ್ತೆ. ಯಾವುದೀ ಪುಡಿ ಅಂತ ಅಂದರೆ ನೋಡಿ ಇಲ್ಲಿ ಡೊಮೆಕ್ಸ್ 10 ರೂಪಾಯಿ ಪುಡಿ. ಇದು ಟಾಯ್ಲೆಟ್ ಕ್ಲೀನಿಂಗಿಗೆ ಅಂತೇಳಿ ಈ ಪುಡಿನ ಬಳಸೋ ಅಂಥದ್ದು. ಆದರೆ ಈ ಪುಡಿಯನ್ನು ಬಳಸಿ ನಾವು ಇನ್ನಷ್ಟು ವಸ್ತುಗಳನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಅದೆಂಗಪ್ಪ ಅಂತ ನೋಡೋಣ ಬನ್ನಿ. ಈಗ ನೋಡಿ ಸಾಲ್ಟ್ ವಾಟರ್ ಇರುತ್ತಲ್ಲ, ಉಪ್ಪಿನ ನೀರು, ಕೆಲವೊಮ್ಮೆ ಬಕೆಟ್ಗಳು ಈ ರೀತಿ ತುಂಬಾ ಕರೆ ಕಟ್ಬಿಟ್ಟಿದೆ ಅಂತಂದರೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಈ ಪುಡಿಯನ್ನು ಹಾಕಿ 15 ನಿಮಿಷಗಳ ಕಾಲ ಹಾಗೇ ಬಿಟ್ಬಿಡಿ. ಮತ್ತು ಇನ್ನೊಂದು ಚೂರು ಪುಡಿನ ಸ್ಕ್ರಬ್ಬರಲ್ಲಿ ತೊಗೊಂಡು ಜಸ್ಟ್ ಹೀಗೆ ಉಜ್ತಾ ಬನ್ನಿ. ಎಷ್ಟು ಚೆನ್ನಾಗಿ ಆ ಉಪ್ಪಿನ ನೀರಿನ ಕಲೆ ಕಟ್ಟಿದ್ರು, ಎಷ್ಟೇ ಕರೆ ಆಗಿದ್ರು, ಬಕೆಟ್ ಕೊಳಕಾಗಿದ್ರು, ಜಸ್ಟ್ ನೀವು ಈ ಪುಡಿಯನ್ನು ಹಾಕಿ 15 ನಿಮಿಷ ಹಾಗೆ ಬಿಟ್ಟು ಸ್ಕ್ರಬ್ಬರಿಂದ ಉಜ್ಜಿ ನಂತರ ಒಂದು 5 ನಿಮಿಷ ಬಿಟ್ಟು ನೀರಿನಿಂದ ತೊಳಿರಿ. ನೀವೇ ಶಾಕ್ ಆಗ್ತೀರಾ. ಎಷ್ಟೇ ಹಳೇದಾಗಿರೋವಂಥ ಬಕೆಟ್ ಆದರೂ ಹೊಸತರಂತೆ ತಳ ಅನ್ನೋ ಥರ ಕ್ಲೀನ್ ಆಗಿಬಿಡುತ್ತೆ. ಈ ಒಂದು ಕ್ಲೀನಿಂಗ್ ಟಿಪ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋವಂಥ ಟಿಪ್ಸ್ಗಳಲ್ಲಿ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೇ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.